ಗುಡ್ ಮಾರ್ನಿಂಗ್ ಪೂಜಾ ಅವರೇ, ಗುಡ್ ಮಾರ್ನಿಂಗ್ ನಮ್ಮ ಫ್ಯಾಮಿಲಿ ಅವರೇ. ಮಳೆ ಬಂದು ಎಲ್ಲ ಒಣಗ್ಸೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಬಟ್ಟೆ ಅಲ್ವಾ? ಒಣಗ್ತಾನೆ ಇಲ್ಲ, ಏನ್ ಏನ್ ಗೊತ್ತಾ, ಮಾಡಿದ್ರು ಇಲ್ಲೆಲ್ಲ ಹಾಕಿದೀವಿ ಬಟ್ಟೆ, ಬಟ್ ಒಣಗ್ತಾನೆ ಇಲ್ಲ ನೋಡಿ. ಇವಾಗ ಬಿಸಿಲು ಬಂತು, 2 ನಿಮಿಷ ಅಷ್ಟೇ ಬಿಸಿಲಿದೆಲ್ಲ. ಸುಮ್ಮನೆ ನಿಮಗ್ ತೋರ್ಸಕ್ ಅಷ್ಟೇ ಸಾಕ್ಷಿ. ನೀವು ನೋಡ್ತಿರೋದಕ್ಕೆ ಬಂತಿರೋದಷ್ಟೇ. ಕಾಣಿಸ್ತಿಲ್ಲ, ಬರೀ ಬಿಸಿಲು ಸ್ವಲ್ಪ ಲೈಟ್ ಆಗಿ. ನಾವು ಬಿಸಿಲು ಬರ್ಲಿ ಅಂತ ಕಾಯ್ತಾ ಇರ್ತೀವಿ ನೋಡಿ. ಇವಾಗ ನಿಮ್ಗೆ ವಿಡಿಯೋ ಮಾಡೋದಕ್ಕೆ ನಿಮಗೆ ಮಾತ್ರ ನೋಡಿ ನಾನು ಬಿಸಿಲು ಬರ್ತೀನಿ ಅಂತ ತೋರ್ಸೋದಕ್ಕಷ್ಟೇ ಬಂದಿರೋದು. ಈಗ ಲೈಟಾಗಿ 2 ನಿಮಿಷ ಅಷ್ಟೇ, ಅದೆಲ್ಲ ಶೋಕಿಗಳು. ಆಮೇಲೆ ಪಟ್ ಅಂತ ಮಳೆ ಸ್ಟಾರ್ಟ್. ಇದು ಆಷಾಢ ಆಗೈತೋ ಮಳೆಗಾಲ ಆಗೈತೋ ಒಂದು ಗೊತ್ತಾಯ್ತಾ ಇಲ್ಲ. ಆಷಾಢದಲ್ಲಿ ಮಳೆಗಾಲ ಸ್ಟಾರ್ಟ್ ಇಲ್ಲಿ. ಇಲ್ಲೆಲ್ಲ ಇವಾಗಲೇ ಮಳೆಗಾಲ, ಯಾವಾಗಲೂ ಇವಾಗ ಈ ಟೈಮಲ್ಲೇ ಬರೋದು. ಯಾವಾಗಲೂ ಇದೇ ಟೈಮಲ್ಲಿ ಅಂತ ಬರೋದು. ಇವತ್ತು ನೋಡೋ ಬಿಸಿಲು ಈಗ ಬಂತು. ಈಗ 5 ನಿಮಿಷ ಹಿಂಗೆ ಬಿಸಿಲು ಬರುತ್ತಾ, ಪಟ್ ಅಂತ ನೋಡಿ ಬೇಕಾದ್ರೆ ಹಂಗೆ ತೋರಿಸ್ತೀನಿ. ಪಟ್ ಅಂತ ಮಳೆ ಬಂದಿರುತ್ತೆ, ಹೆಂಗಂದ್ರೆ ಹಂಗೆ ಮಳೆ ಬರುತ್ತೆ. ಮತ್ತೆ ಟಿಫನ್ ಶಾವಿಗೆ ಉಪ್ಪಿಟ್ಟು ಮಾಡಿದ್ವಿ. ಶಾವಿಗೆ ಉಪ್ಪಿಟ್ಟು ಟಿಫನ್. ಓಕೆ, ಮತ್ತು ಬೆಳಗಿನ ಶುಭೋದಯ ಎಲ್ಲರಿಗೂ. ಮತ್ತು ಇವತ್ತು ಸಂಡೇ ಆದ ಕಾರಣ ಗೊತ್ತಿಲ್ಲ ಇವತ್ತು ಸಂಡೇ ಆದ ಕಾರಣ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್? ಮಟನ್, ಇದು ತಲೆ ಮತ್ತು ಕಾಲು. ಮಟನ್ ತಲೆ ಮತ್ತು ಕಾಲು. ಮತ್ತು ಇದು ಮಾಡೋಣ, ವಡೆ ಮಾಡೋಣ. ಹೋಗ್ತಾರೋಣ ನೀನು? ನಾವು ತರೋಣ, ಅದಕ್ಕೆ ಅಪ್ಪಂಗೆ ಗೊತ್ತಾಗಲ್ಲ. ಓಕೆ, ನಾವು ಹೋಗಿ ಅದನ್ನು ತೊಗೊಂಬರ್ತೀವಿ, ಮತ್ತೆ ನಿಮಗೆ ತೋರಿಸ್ತೀವಿ. ಕೈಮಾ ವಡೆ ಇವತ್ತು ಮಾಡ್ತೀವಿ, ತಿಂತೀವಿ, ಬನ್ನಿ. ಇವಾಗ ನಮ್ಮ ಮಾವ ತಲೆ ಮಾಂಸ ತಂದಿದ್ದಾರೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಏನೇನು ತಂದಿದ್ದಾರೆ. ತಲೆ ಕಾಲು ಹಾಕು, ಇದು ನೋಡೋಣ. ಹಾಕ್ತೀನಿ. ಎಲ್ಲಿ ಬೆಲೆ ಕಡೆ ಸೈಡ್ ಹೋಗ್ಬಂದ್ರೆ ಸಕ್ಕತ್ತಾಗಿದೆ ಅಲ್ವಾ? ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಬಟ್ ಒಂಚೂರು ಸುಡಬೇಕು, ನಾವು ಕೂದಲೆಲ್ಲ ಇದೆ ನೋಡಿ, ನಾವು ಸುಡಬೇಕಿದೆ ನೀಟಾಗಿ. ಇದೆಲ್ಲ ಅಮ್ಮಂಗೆ ಹೇಳೋಣ ನೀಟಾಗಿ ಮಾಡೋಕ್ಕೆ. ಬಟ್ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಪೀಸು. ಇಲ್ಲಿ ಆಕ್ಚುಲಿ ನಮ್ಮ ಅಮ್ಮಂಗೆ ತುಂಬಾ ಇಷ್ಟ. ಹೋಸತಿ ಯಾವಾಗ ಒಂದ್ಸತಿ ಬಂದಾಗ ತಲೆ ತಂದಿತ್ವಲ್ಲ, ತುಂಬಾ ಚೆನ್ನಾಗಿದೆ ನೋಡಿ. ಅದು ತುಂಬಾ ಚಿಕ್ಕದಾಗಿ ಓಡಿಸ್ಬಿಟ್ಟಿದಾರಲ್ಲ. ಇಲ್ಲೆಲ್ಲ ಹಂಗೆ ಹೊಡ್ಕೊಳ್ಳೋದು. ಇದು ನೋಡಿ, ಏನೇ ಕಾಲು ಓ ಕೊಡು ತಿನ್ನಕ್ಕೆ ಅಂತ ಅಲ್ಲೋಡಲ್ಲಿ ಹೆದ್ರುಕೊಂಡು ಕೂಗ್ತಾ ಇರಲ್ಲ ಅನ್ಕೊಂಡೆ. ನೋಡಿ ಅಪ್ಪ, ನೀವು ಕಣ್ತಿರ್ತೀರಾ? ಯಪ್ಪ ಕಣ್ಣು ಚೆನ್ನಾಗಿರುತ್ತೆ. ಅಮ್ಮ ಚೆನ್ನಾಗಿದೆ. ಬಾ ಇಲ್ಲಮ್ಮ, ಸ್ವಲ್ಪ ಕ್ಲೀನ್ ಇದೆಲ್ಲ ಕೂದಲಿದೆ ನೋಡು. ಸುಡ್ಬೋದ ಮತ್ತೆ ಅದು? ಅಲ್ಲ, ಸ್ವಲ್ಪ ಕಟ್ ಮಾಡ್ಬಿಟ್ರಿ ಅಷ್ಟು ಚಾಕುಲಿ. ಚಾಕುಲಿ ತೆಗಿಬೇಕು ಬಿಡಿ, ಅದು ಏನಾಗಲ್ಲ. ಚೆನ್ನಾಗಿ ಬೇಯಿಸ್ಬಿಟ್ಟು ಇದು ಮಾಡ್ಬೇಕು. ಓಕೆ ನೋಡಿ, ಅಮ್ಮ ಮಟನ್ ತಲೆ ಮತ್ತೆ ಏನಮ್ಮ ಇದು ತಲೆ ಮತ್ತೆ ಕಾಲು ಕ್ಲೀನ್ ಮಾಡಿದ್ದಾರೆ. ಒಳ್ಳೇದು ಕೊಟ್ಟಿದ್ದಾರಲ್ಲ ಅಮ್ಮ. ಬ್ರೈನ್ ಎಲ್ಲ ಕೊಟ್ಟಿದ್ದಾರೆ, ಬ್ರೈನ್ ಫ್ರೈ ಮಾಡಬೇಕು. ನಾನು ತಿನ್ನಲ್ಲ ಬ್ರೈನು, ಇವತ್ತು ನೋಡ್ಬೇಕು, ಟ್ರೈ ಮಾಡಿ ನೋಡ್ಬೇಕು ಸ್ವಲ್ಪ ಅಲ್ಲ. ಕೋಲ್ಡ್ ಅಮ್ಮ, ಇದು ತಂಪಲ್ಲ ಮಟನ್ನು. ಅದರಲ್ಲಿ ಕೂದಲೆಲ್ಲ ಇರುತ್ತೆ, ನೀಟಾಗಿ ತೊಳಿಬೇಕು. ಸುಟ್ಟು ಇದು ಮಾಡಿ ಹೇಳಿದ್ರೆ ನಾವು ಸರಿ ತೊಳಿಬೇಕು. ಸುಮಾರು 2-5 ಸರಿ ತೊಳಿಬೇಕು. ನೋಡಿ, ವೆಜಿಟೇರಿಯನ್ಸ್ ಇದನ್ನ ಸ್ಕಿಪ್ ಮಾಡ್ಕೊಂಬಿಡಿ ಈ ಪಾರ್ಟನ್ನ ಅಲ್ಲ ಅವ, ನೋಡಕ್ಕೆ ಹೋಗ್ಬಿಡಿ ಇಷ್ಟ ಇಲ್ಲ ಅಂದರೆ. ಓಕೆ, ಕ್ಲೀನ್ ಎಲ್ಲ ಮಾಡಿ ಆಮೇಲೆ ಸಾಂಬಾರು ಮಾಡ್ತಾ ತೋರಿಸ್ತೀನಿ. ಸಾಂಬಾರು ಮಾಡ್ತೀಯಮ್ಮ? ಸಾರಾ? ಚೆನ್ನಾಗಿರುತ್ತೆ. ಅವತ್ತು ಮಾಡಿದ್ವಲ್ಲ ನಿಮ್ಮ ಅತ್ತೆ ಬಂದ, ಅವತ್ತು ಮಾವ ಮಾಡಿದ್ರು ಅಮ್ಮ, ಅವ್ರಿಗೆ ಸಖತ್ ಇಷ್ಟ ಆಗಿತ್ತು. ಅವತ್ತೇನಂದ್ರೆ ನೆಕ್ಸ್ಟ್ ಡೇ ಗುರುವಾರ ಆಗ್ಬಿಟ್ಟಿತ್ತು, ಅರ್ಧಂಬರ್ಧ ತಿಂದಿದ್ದು ಅಲ್ಲ ಅಮ್ಮ. ನ್ಯೂ ಇಯರ್ ಇತ್ತು ಅವತ್ತು, ಕೊಟ್ಟು ಕಳ್ಸಕ್ಕೂ ಮರ್ತೋಯ್ತು ಅಮ್ಮಂಗೆ. ಸುಮಾರಿತ್ತು, ನಾವು ಇದ್ದು ಬಿಸಿ ಮಾಡಿ ಮಾಡಿ. ಹೌದು, ಚೆನ್ನಾಗಾಗಿತ್ತು ಬಿಸಿ ಮಾಡೋದಲ್ಲ. ಓಕೆ, ಆಮೇಲೆ ತೋರಿಸ್ತೀನಿಲ್ಲ ಆದ್ಮೇಲೆ.
ನೋಡಿ ಇವಾಗ ಅಮ್ಮ ಮಟನ್ ರೆಡಿ ಮಾಡ್ತಾ ಇದ್ದಾರೆ, ತಲೆ ಮತ್ತೆ ಕಾಲು ಬೇಯಿಸ್ತಾ ಇದ್ದಾರೆ. ನೋಡಿ ಈ ಕಡೆಯಿಂದ ತೋರಿಸ್ತೀನಿ, ಆ ಕಡೆಯಿಂದ ಸ್ವಲ್ಪ ಕತ್ಲೆ ಇದೆ. ಸಾರು ಮಾಡ್ತೀಯಲ್ಲಮ್ಮ? ತಲೆ ಕಾಲಿಂದು ಹಾಂ ತೊಳೆದಿಟ್ಟಿದ್ವಲ್ಲ ಹಾಂ ಅದು ಇದು ಬೇಯಿಸ್ತಾ ಇದ್ದೀವಿ ನೋಡಿ. ಕುಕ್ಕರಲ್ಲಿ ಇಟ್ಟರೆ ಮಾತ್ರ ಬೇಗ ಬೇಯೋದು, ಇಲ್ಲಾಂದ್ರೆ ಒಂದು 10-11 ವಿಷಲ್ ಆಗ್ಬೇಕಂತೆ ಅಮ್ಮ. ಓಕೆ, ಮಾತ್ರ ತಿನ್ನೋಕ್ಕಿದ್ದಾವೆ. ಮಸಾಲ ರುಬ್ಬಿ ಹಾಕಿದ್ರೆ ಆಯ್ತು ಅಷ್ಟೇ ಅಲ್ಲ? ಬೇಯಿಸ್ಕೊಳ್ಳೋಣ, ಬೇಯಿಸ್ಬಿಟ್ಟು ಮಸಾಲ ರುಬ್ಬಿ ಹಾಕಿದ್ರೆ ಆಯ್ತು ಅಲ್ಲ? ಮಸಾಲೆ ರೆಡಿ ಮಾಡಿ ಮಸಾಲೆ ಎಲ್ಲ ಮಾಡಾದ್ಮೇಲೆ ತೋರಿಸ್ತೀನಿ. ಇವಾಗ ತಲೆಕಾಲು ಚೆನ್ನಾಗಿ ಬೇಯಿಸಿದ್ದಾರೆ. ಈಗ ಮಸಾಲೆ ಮಾಡ್ಕೊಂಡಿದ್ದಾರೆ. ಸಾಂಬಾರು ಮಾಡ್ಬೇಕಲ್ಲ ಈಗ. ಮಸಾಲೆ ಹಾಕಿ ನೋಡಿ ಇದೇ ಮಸಾಲೆ. ಮಸಾಲೆ ಇದು ಸಪ್ರೇಟ್ ಮಾಡ್ಕೊತಾರೆ. ಒಂದೇ ಜಾರಿಗೆ ಆಗಲ್ಲ. ಸಕ್ಕದಾಗ ಮಾಡ್ತಾರೆ ಸಾಂಬಾರು ಇದು. ಈಗ ಇದು ಬ್ರೈನು. ನಾವು ಮಾಡೋಣ. ಮಸಾಲೆ ತೆಗ್ದಿಟ್ಟಾರ ಅಮ್ಮ ಸೈಡಲ್ಲಿ, ನಮಗಂತ ಸ್ವಲ್ಪ ಬಾಣಲಿ ಇದೆಯಮ್ಮ ಚಿಕ್ಕದು. ಆಮೇಲೆ ಕೊಡ್ತೀನಿ. ಆಮೇಲೆ ಮಾಡೋದಾ ಇದು? ಈ ಕಡೆ ನೀವು ಸೈಡಲ್ಲಿ ಮಾಡಿ. ನಾವು ಈ ಕಡೆ ಮಾಡ್ಕೊಂಡು ಈಗ ಅಮ್ಮ ಸಾಂಬಾರು ಮಾಡ್ತಾ ಇದ್ದಾರೆ ಆ ಕಡೆ ಸೈಡಲ್ಲಿ. ಮಟನ್ ಜೊತೆಲೆ ಇದು ಕಾಲಿಂದು. ಇವರು ಈ ಬ್ರೈನ್ ಫ್ರೈ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕಟ್ ಮಾಡಿದ್ದೀನಿ. ಜಾಗ ಚಿಕ್ಕದು, ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ನಮ್ದು ಚಿಕ್ಕದು. ಹಂಗಿದೆ ಅಂದ್ರೆ ಅದು ಪ್ಲಾನ್ ಮಾಡಿರೋದು ಸರಿಯಾಗಿಲ್ಲ ಅಲ್ವಾ ಅಮ್ಮ? ಜಾಗ ಬೇಕಾದಷ್ಟಿದೆ, ಆದರೆ ಇದು ಸ್ಟೋರೇಜ್ ಮಾಡಿಲ್ಲ ಇನ್ನು. ಏನು ಕಿಚನ್ ಅಂತಾನೆ ನಮಗೆ ಚೆನ್ನಾಗಾಗಬೇಕಂತಾನೆ ಮಾಡಿದೆ. ಪ್ಲಾನ್ ಎಲ್ಲ ಹೇಳ್ಬೋದಾಯ್ತು. ಸ್ವಲ್ಪ ನೀರು ಹಾಕುವ. ನೀರು ಹಾಕ್ಬಾರ್ದು, ಯೂಸ್ ಮಾಡ್ಕೊಂಡು ಇದಕ್ಕೆ ಹಾಕ್ಬೇಕು. ಹೋಗಿ ಹಾಕ್ಬೇಕಾ? ಫ್ಲೇಮ್ ಸಣ್ಣ ಇಟ್ಕೊಂಡ್ವಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫಸ್ಟಿಗೆ ಅದು ಅದರಲ್ಲಿ ಸಾಕು ನೀರು ಹಾಕು. ಅರಿಶಿನ ಪುಡಿ ಅಂತ ಕೊಡಿ. ಇಲ್ಲ ಐತೆ ಬಿಡ. ಅಲ್ಲೇ ಇದೆ ಅರಿಶಿನ ಪುಡಿ, ಸ್ವಲ್ಪ ಹಾಕುವ. ಉಪ್ಪು ನೋಡಿ ಹಾಕೊಂಡು. ಉಪ್ಪು ಭಾರಿ ಸ್ಟ್ರಾಂಗ್ ಇದೆ. ಇದು ಯಾವ್ದು ಹೇಳಮ್ಮ? ಆಟೆ ಸಾಲ್ಟ್ ಅನ್ಸುತ್ತಲ್ಲ, ಆಶೀರ್ವಾದ ಸಾಲ್ಟ್ ಯಾವುದೋ ಒಂದು ಸ್ಟ್ರಾಂಗ್ ಇರುತ್ತೆ, ತುಂಬ ಸ್ವಲ್ಪ ಹಾಕಿದ್ದು. ಸಾಕು ಬ್ರೈನ್ ಫ್ರೈ ಆಗ್ತಾ ಇದೆ. ಎಲ್ಲ ಆದ್ಮೇಲೆ ಲಾಸ್ಟಿಗೆ ತೋರಿಸ್ತಾನೆ. ನಾನು ಆ್ಯಕ್ಚುಲಿ ಬ್ರೈನ್ ತಿನ್ನಲ್ಲ, ಯಾಕೋ ತುಂಬ ತಿನ್ನಬೇಕು ಅನಿಸ್ಬಿಟ್ಟಿದೆ ನನಗೆ ಇವತ್ತಾ. ಇವರು ಹೌದು, ನಾನು ತಿನ್ನಲ್ಲ, ಬಟ್ ಈ ಮಸಾಲ ಹಾಕಿದ್ರೆ ಅದ್ರದ್ದು ಇದೆಲ್ಲ ಸ್ಮೆಲ್ ಎಲ್ಲ ಹೋಗುತ್ತೆ ಅಲ್ಲ? ಸೊ ಇದೊಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀವಿ. ಓಕೆ, ಅದಾದ್ಮೇಲೆ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀವಿ ಹೆಂಗಾಗಿದೆ ಅಂತ. ನೋಡಿ ಈ ಥರ ಹಾಕಬೇಕು ಬ್ರೈನ್. ನನಗೆ ಈ ಥರ ಎಣ್ಣೆ ಬಿಟ್ಟಿದೆ ನೋಡಿ ಮಸಾಲ ಬೆಂದು. ನನಗೆ ಈ ಥರ ಇದ್ರೇ ತಿನ್ನಕ್ಕೆ ಚಂದ. ಚಪಾತಿ ತುಂಬ ದಪ್ಪ ನನ್ನ ಅಜ್ಜನ ಹಂಗೆ ದಪ್ಪ ಮಾಡ್ಬಿಡ್ತಾನೆ, ಅದಕ್ಕೆ ತಿನ್ನಕ್ಕಾಗಲ್ಲ ನನಗೆ. ನಮಗೆ ಕಾಣಿಸ್ಬಿಟ್ರೆ ಲಿವರ್ ಆಗಲಿ ಅಥವಾ ಬ್ರೈನ್ ಆಗಲಿ ಅದು ಕಾಣಿಸಿದ್ರೆ ತಿನ್ನಕ್ಕಾಗಲ್ಲ. ಈ ಥರ ಫುಲ್ ಮಿಕ್ಸ್ ಆಗ್ಬಿಡ್ಬೇಕಲ್ಲ ಮಸಾಲದಲ್ಲಿ. ಚಪಾತಿ ಮಾತ್ರ ಸೂಪರ್ ಆಗಿರುತ್ತೆ. ಚಪಾತಿ ಜೊತೆಗೆ ಅಷ್ಟೇ. ಇನ್ನು ಇದನ್ನ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿದೆ, ಫ್ಲೇವರ್ ಚೆನ್ನಾಗಿ. ಓಕೆ ನೋಡಿ, ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಸೊ ಈಗ ಇದು ರೆಡಿ. ಆಮೇಲೆ ತಿನ್ಬೇಕಾದ್ರೆ ಸಿಗ್ತೀವಿ. ತಲೆ ಮತ್ತೆ ಕಾಳು ಸಾಂಬಾರು ಕುದೀತಾ ಇದೆ. ಇದೆ ಸ್ವಲ್ಪ ಪುಟ್ಟದು ನೋಡಿ. ಸ್ವಲ್ಪ ಬೇಯಬೇಕು. ಬೆಂದಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋದು ನಿಲ್ಸೋದಷ್ಟೇ. ಸಾಂಬಾರ್ ರೆಡಿ. ನಾನು ಇದು ಏನಿದು ಬ್ರೈನ್ ಫ್ರೈಯಲ್ಲಿ ತಿಂತಾ ಇದ್ದೀನಿ ಅನ್ನ. ಕಾಲಿಂದ ಇದ್ರೆ ಹೋಗಿ ಹಾಕಿ. ಅಮ್ಮನ ಕೂತಿದ್ದಾರೆ. ಈಗ ರೆಡಿ ಆಗ್ತಾ ಇದೀವಿ ತಿನ್ನಕ್ಕೆ. ಟೇಸ್ಟ್ ನೋಡಿ ಅಡಿ ಸಾಂಬಾರ್ ನೆಕ್ ನೋಡಿ ಹೆಂಗಿದೆ. ಓಕೆ ಅತ್ತೆಗಾರು, ಹೆಂಗಿದೆ ಅಂತ ಹೋಗಿ ಟೇಸ್ಟ್ ಮಾಡಿ. ಟೇಸ್ಟ್ ನೋಡಿ. ಬಿಸಿ ಸೂಪರ್ ಆಗುತ್ತೆ ಟೇಸ್ಟ್. ಕಾಲು ಹಾಕ್ಕೊಬೇಕಿತ್ತು, ಕಾಲು. ಈ ಬ್ರೈನ್ ಫ್ರೈ ಚೆನ್ನಾಗಿದೆಲ್ಲ. ಇವ್ರ ಬ್ರೈನ್ ತಿಂತಾನೆ ಇರಲಿಲ್ಲ, ನಾನು ತಿಂತಿರ್ಲಿಲ್ಲ, ಓಡೋಗ್ತಿದ್ವಿ ತಿನ್ಸಕ್ಕೆ ಬಂದರೆ. ಅಪ್ಪ ಅಲ್ಲ
ಸೂಪರ್ ಆಗಿದೆ. ಸೂಪರ್ ಆಗಿದೆ. ಇನ್ನು ತಿಂದ್ಬಿಟ್ಟು ಸಿಗ್ತೀವಿ ಅಲ್ಲಮ್ಮ. ಇಲ್ಲೊಬ್ಳು ನೋಡಿ ಸೈಡಲ್ಲೇ ಕೂತ್ಕೊಳ್ಳಿ. ಇವಳು ನೋಡಿ, ಇವಳಿಗೆ ಮಟನ್ ಅಂದರೆ ಆಗಲ್ಲ ಅಲ್ವೇನೆ. ಈಗ ಊಟ ಜಸ್ಟ್ ಆಯಿತು, ವಾಕಿಂಗ್ಗೆ ಅಂತ ಬಂದಿದ್ವಿ. ಹೊಟ್ಟೆ ತುಂಬ ತಿಂದ್ಬಿಟ್ಟು ವಾಕಿಂಗ್. ಅನ್ವೇಷಣೆ ಮಾಡಿದ್ವಿ ಈಗ. ಏನು ಅದು ಮರಿ ರಾಯ್ ಮರಿ. ಮರಿ ನೋಡಿ, ಸೇಮ್ ಕರಿಯನ್ ಥರನೇ ಇದೆ ಅದು. ಅದ್ರದ್ದೇ ಪ್ರಿಂಟ್ ಇರ್ಬೇಕು. ಏಯ್ ಬಾ ಬ್ರೌನಿ, ಬಾ ಬೆಲ್ಲ ಬಾ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೋಗ್ತಾ ಇರ್ಬೇಕು ಇವಾಗ ಮನೆಗೆ. ಬನ್ನಿ ಬ್ರೌನಿ. ನೋಡಿ ಹೇಳಿದ ಮಾತು ಕೇಳಲ್ಲ, ಇದಕ್ಕೆ ನನಗೆ ಮನೆಯಿಂದ ಹೊರಗೆ ಕರ್ಕೊಂಡು ಇಷ್ಟನೇ ಆಗಲ್ಲ. ವಾಕ್ ಮಾಡ್ತಿದ್ದಾವೆ ಅವಕ್ಕೇನೋ ಒಂಥರ ಖುಷಿ. ಕರಿಯಾ ಬರ, ಕರಿಯಾ ಬ್ರೌನಿನ ಕರ್ಕೊ. ಅವಳು ಸುಸ್ಸು ಮಾಡಕ್ಕೆ ಓದಾಡ್ತಿದ್ದಾಳೆ, ಇರು ಮಾಡಲಿ. ಓಕೆ, ಇನ್ನು ವಾಕಿಂಗ್ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ. ಅಲ್ಲಿ ನೋಡಿ, ಅಲ್ಲಿ ಅವ್ರು ನಿಂತವ್ರೆ, ನಮ್ಮ ಮತ್ತೆ ನಿಂತವ್ರು ನೋಡಿ ಅಲ್ಲಿ. ಇದು ನೋಡಿ ವ್ಯೂ ಪಾಯಿಂಟ್. ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಲ್ಲ. ಅದು ಫೋನಲ್ಲಿ ನೋಡೋಕ್ಕಿಂತ ಡೈರೆಕ್ಟಾಗಿ ಇನ್ನೂ ಚೆನ್ನಾಗಿ. ಇವಳೆಲ್ಲದು ಇಲ್ಲೇ ಏನಕ್ಕಮ್ಮ ಅಡಿಗೆ ಮಾಡಿದೆ ಬಂದು ಕೂತಿದ್ಯಾ ನೀನು? ಮಾಡ್ಕೊಂಡ್ ತಿನ್ನು ನೋಡಿ. ಅವತ್ತು ಏನಂದ 10,000 ರೂಪಾಯಿ ಚಾಲೆಂಜ್ ಮಾಡಿ. ಅದೇ ಇವಾಗ ಚಿಕನ್ ಐತಲ್ಲ, ತಿನ್ಬಿಡು ನೀನು. ನಾನ್ ತಿನ್ನಲ್ಲ. ಆಯ್ತಾ, ಇದೇ ಮತ್ತೆ ನಾನು ಊಟ ಮಾಡ್ಬೇಕಾರೆ ವಿಡಿಯೋ ಮಾಡೇ ತಿನ್ನತ್ ಕಣವ. ಮಾಡು, ನಾನ್ ತಿನ್ನಲ್ಲ. ಚಿಕನ್ ತಿನ್ನಲ್ಲ. ಚಿಕನ್ ಅಂತಾನೆ ಅಲ್ಲ, ಮೀನ್ ತಿಂತೀನಿ. ನಂದು ಮೀನ್ ತಂದ್ಕೊಂಡಿದೀನಿ, ಮೀನ್ ಸಾರು ಮಾಡ್ಕೊಂಡು ತಿಂತೀನಿ. ಮೀನ್ ಸಾರ್ ಮಾಡ್ಕೊತಿದ್ಯಲ್ಲ. ಅದೇನೆ. ಇಲ್ಲಡಿ ಬೇಡ. ಸ್ವಲ್ಪ ಸೌಂಡ್ ಕೊಡಮ್ಮ. ಅಷ್ಟೇ ಅಷ್ಟೇನ ಇರೋದು? ಅಷ್ಟೇ. ಇಲ್ಲ ಆರಾಮಾಗ ಮಗನ್ ಜೊತೆ ಮಾತಾಡ್ಕೊಂಡಿದ್ಯಾ? ನೋಡಪ್ಪ, ನನ್ಗ ಅಡಿಗೆ ಮಾಡಕ್ ಬಿಟ್ಬಿಟ್ಟು ಅಮ್ಮ ಆರಾಮಾಗಿ ಮಾತಾಡ್ಕೊಂಡ್ ಕೂತೈತೆ. ಎಲ್ಲೋ ನನ್ ಸೊಸೆ. ಹೌದಾ, ಮಾಡ್ಲಿ ಬಿಡು. ಅಲ್ಲ ಅವ್ರ ಅಡಿಗೆ, ಇಲ್ಲಿ ನಾನು ಅಡಿಗೆ. ಓಕೆ, ನಾನು ಅಲ್ಲೋಗ್ಬಿಟ್ಟು ಅಡಿಗೆ ಮಾಡಬೇಕು. ಏನ್ ಕಾಯ್ಕೊಂಡು ಕೂತಿದ್ಯಾ? ಅವಾಗ್ಲೇ ನಾನ್ ಮಾಡ್ತೀನಿ ಗೊಜ್ಜು ಅಂದ್ರೆ ಬೇಡ ನಿಮ್ಮ ಅಮ್ಮ ಮಾಡ್ಲಿ ಅಂತೀಯ ನೀನು. ಡ್ರಾಮಾ ಮಾಡ್ತೀಯ? ಅಲ್ಲ, ಅವ್ಳು ಮಾಡಿ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ. ನೀನು ಚೆನ್ನಾಗಿ ಮಾಡ್ತೀಯ, ಇಲ್ಲ ಅಂತಲ್ಲ. ಗೊಜ್ಜು ಕಮ್ಮಿ ಮಾಡ್ತೀಯ. ಒಂದ್ ಟೈಮ್ ಸಾಕು ಮಾಮ್. ಅದಕ್ಕೆ ಈಗ ಸಾಂಬಾರ್ಗೆ ಇಟ್ಟಿದೀನಿ. ನಾನು ಗೊಜ್ಜು ಮಾಡಕ್ ಹೋದ್ರೆ ಡ್ರೈ ಆಗುತ್ತೆ. ಸಾಂಬಾರ್ಗೆ ಇಟ್ಟಿದೀನಿ, ಅದು ಗೊಜ್ಜಾಗುತ್ತೆ. ಸಾಕು ಅಷ್ಟೇ. ಅದೇ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಜಾಸ್ತಿ ಹಾಕಷ್ಟೇ. ಅದೇ ಸರಿ. ಬಂಗಾರಿಗೆ ಲಿವರ್ ರೆಡಿ ಆಗ್ತಿದೆ. ಇಲ್ಲಿ ನೋಡ್ರಿ, ಸೀರಿಯಲ್ ಡಿಸ್ಕಷನ್ ನಡೀತಿದೆ. ಈಗ ನಾನು ಕಿಚನಲ್ಲಿ ಇದ್ದೀನಿ. ಸೊ ಕಿಚನಲ್ಲಿ ಏನಕ್ಕೆ ಇದ್ದೀನಿ ಅಂದರೆ, ಇವತ್ತು ಕುಕ್ಕಿಂಗ್ ನಂದೇ. ಏನು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ಚಿಕನ್ ಸಾರು ಥರ ಮಾಡ್ತಾಯಿದ್ದೀನಿ. ಸೊ ಗೊಜ್ಜು ಥರ ಆಗುತ್ತೆ. ನಾನು ಯಾವಾಗಲೂ ಸಾಂಬಾರು ಮಾಡೋಕ್ಕೆ ಹೋದರೆ ಅದು ಗೊಜ್ಜಾಗುತ್ತೆ. ಗೊಜ್ಜು ಮಾಡೋಕ್ಕೆ ಹೋಗ್ತೀನಿ ಅಂದರೆ ಡ್ರೈ ಆಗ್ಬಿಡುತ್ತೆ. ಅದಕ್ಕೆ ಈಗ ಸಾಂಬಾರು ಥರ ಹಾಕಿದ್ದೀನಿ, ಗೊಜ್ಜಾಗುತ್ತೆ. ಅದು ಬಿಟ್ಟು ಮತ್ತೆ ಇಲ್ಲಿ ನೋಡಿ, ಒಂದು ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ತಿದ್ದೆ. ಅಲ್ಲಿ ಯಾರೋ ಒಬ್ಬರು ಬಟರ್ ಗಾರ್ಲಿಕ್ ಚಿಕನ್ ಹಾಕಿದ್ರು. ಹೆಂಗೆ ಟೆಂಪ್ಟ್ ಆಗೋಯ್ತು ಅಂದರೆ, ನನಗೆ ಸಕ್ಕ ಟೆಂಪ್ಟ್ ಆಗೋಯ್ತು. ಅದಕ್ಕೆ ಇದನ್ನು ಮಾಡಿಬಿಟ್ಟು ಇದು ನೆಕ್ಸ್ಟ್ ಇದಾಗಿದ ತಕ್ಷಣ ಆಮೇಲೆ ಚಿಕನ್ ಬಟರ್ ಗಾರ್ಲಿಕ್ ಚಿಕನ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಅಮ್ಮ ಅವರು, ನಾನೇನು ಅಡುಗೆ ಮಾಡ್ತಿದ್ದೀನಿ ಅಂದರೆ ನಮ್ಮಮ್ಮ ಅಡುಗೆ ಮಾಡಲ್ವಂತೆ. ನಾನ್ ಮಾಡಲ್ಲ, ಅದಕ್ಕೆ ನೀನೇ ಮಾಡ್ಕೊಂತೀನಿ. ಇರಿ, ಅವ್ರನ್ನ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈಗ ಬಟರ್ ಗಾರ್ಲಿಕ್ ಚಿಕನ್ ರೆಡಿ ಆಗಿದೆ. ಅಮ್ಮ ತಿಂದು ಟೇಸ್ಟ್ ಇರುತ್ತೆ. ತಿನ್ನಮ್ಮ. ಸಕ್ಕದಾಗಿದ್ಯಾ? ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ಯಾ? ಅದು ಚೆನ್ನಾಗಿರ್ಲಿ, ನೀನು ಫೇಲ್ ಆದೆ. 10,000 ರೂಪಾಯಿ ಕೊಡು. ಆಮೇಲೆ ನನಗೇನು ಹೇಳ್ತೀಯ? ಒಟ್ಟಿನಲ್ಲಿ ಚಿಕನ್ ತಿಂದಿದ್ಯಾ ಅಷ್ಟೇ, ಗೆದ್ದಿದ್ಯಾರು? ನೀನು ನನ್ಗೆ 10,000 ರೂಪಾಯಿ. ಏನ್ ನೆನ್ನೆ 10,000 ರೂಪಾಯಿ ಕೊಡಮ್ಮ. 10,000 ರೂಪಾಯಿನ ಇಲ್ಲಿ ಎಲ್ಲರೂ ಸಾಕ್ಷಿ ಇದ್ದಾರೆ.
ಸೋತಿದ್ಯಾ ಚಿಕನ್ ಅದು ಬಿಡ್ದಂಗ್ ತಿಂತಾ ಇದೆಯಲ್ಲ. ಅದು ನೀನ್ ಬಂದು ಏನಕ್ಕೂ ಕೊಟ್ಟೆ. ನನ್ನ ಇಷ್ಟ, ನಾವ್ ಹೆಂಗಾರ ಮಾಡ್ತೀವಿ. ಓಕೆ, ಇವಾಗ ನಮ್ಮಮ್ಮ ಸೋತಿದ್ದಾರೆ, ಅವರು ದುಡ್ಡು 10,000 ರೂಪಾಯಿ ಕೊಡ್ಲೇಬೇಕು. ಓಕೆ, ಇನ್ನು ನೆಕ್ಸ್ಟ್ ಮತ್ತೆ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. The next day. ಓಕೆ, ಬೆಳಿಗ್ಗೆ ನಾನು ಡ್ಯಾಡಿ ಟಿಫನ್ ಮಾಡೋಣ ಅಂತ ಒಂದು ಕಡೆ ಬಂದಿದ್ವಿ. ತೋರ್ಸ, ಹೋಟೆಲ್ ಮಲೆನಾಡು ಸ್ಟೈಲು ನೀರು ದೋಸೆ ಮತ್ತು ಚಿಕನ್ ಸುಕ್ಕ ಸಕ್ಕಲ ಇದೆ. ಮತ್ತು ಇಲ್ಲಿ ಕಾಲು ಸೂಪು, ಡ್ಯಾಡಿ ಇಡ್ಲಿ ಸೂಪು. ಆ್ಯಕ್ಚುಲಿ ನಾವು ಸಂಡೇ ಇಡ್ಲಿ ಏನಾದ್ರು ತಿನ್ನೋಣ ಅಂತ ಬಂದ್ವಿ, ನೋಡ್ತಾ ಇದ್ವಿ, ನೋಡ್ಬಿಟ್ಟು ಬಂದ್ವಿ. ನಿಜ ಸಕ್ಕತ್ತಾಗಿದೆ, ಚೆನ್ನಾಗಿ ಮಾಡೋದು. ಓಕೆ, ಇನ್ನು ಮುಂದೆ ಕಾಲು ತಗೊಂಡಿದ್ವಿ ಮನೆಗೆ ಬಂದ್ಬಿಟ್ಟು ಸಿಕ್ಕಿದ್ವಿ. ಯಾಕೈತೆ ಕಾಳು ಸೊಪ್ಪು, ಚಿಕನ್ ಸುಕ್ಕ, ಸುಕ್ಕ, ನೀರು ದೋಸೆ. ನೀರು ದೋಸೆ. ಓಕೆ. A few moments later. ಈಗ ನಮ್ಮದು ಊಟ ಎಲ್ಲ ಆಯಿತು. ಈ ರೋಡ್ ಮಕ್ಳುಗಳಿಗೂ ಊಟ ಹಾಕಿದ್ವಿ. ಅಲ್ಲೊಬ್ಬ ಮಲಗೋ ನೋಡ್ರಿ, ಅಲ್ಲೊಬ್ಬ ಮಲಗೋನೆ, ಅಲ್ಲಿ ಅವ್ನು ಕಾಣಿಸ್ತಿಲ್ಲ. ಇವರಿಬ್ರು ಮತ್ತು ಇನ್ನೊಂದು ಈಗ ತಿನ್ಬಿಟ್ಟು ವಾಕಿಂಗ್ ಹೋಗಿದೆ. ಓಕೆ, ಈಗ ಅಮ್ಮ ಡ್ಯಾಡಿ ಎಲ್ಲ ಊಟ ಮಾಡಿ ಆ್ಯಕ್ಚುಲಿ ನಾನು ಒಬ್ಬನೇ ಎಲ್ಲ ಹ್ಯಾಂಡಲ್ ಮಾಡಬೇಕು, ಅದರಿಂದ ಸ್ವಲ್ಪ ಅಡ್ಜಸ್ಟ್ ಇದೆ. ಸರಿ, ಸುಮ್ಮನೆ ಆಯ್ತು. ಆಯ್ತು, ಏನು ಮಾಡೋಣ ಸುಮ್ಮನೆ ನೋಡ, ಇವ್ನು ಬಂದಿರೋದಕ್ಕೆ ಹಾಂ ಭೀಮ ಬಂದಿರೋದು ಬಂದೈತೆ ಅಂತ ಹೇಳ್ಬಿಟ್ಟು ಬಂದಿದ್ದಾನೆ ಅಂತ ಈಗ ಬೊಗಳ್ಕೊಂಡು ಹೋಗೋಣ. ಬೊಕ್ಸ ಎರಡು ತೋರ್ಸು. ಓಕೆನಾ? ಸೊ ನಾನು ಒಬ್ಬನೇ ಕಷ್ಟ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸುಮ್ಮನೆ ಆಯ್ತು. ಇಬ್ರು ಕಣ್ಣು ಗಾಳಿ ಬತ್ತೈತೆ ಅಂದ್ಬಿಟ್ಟು ಚೇರ್ ತಂದು ಕೊಟ್ಟೆ. ಕೂತಿದೀವಿ, ತುಂಬಾ ಮರ ಐತೆ ಇಲ್ಲಿ, ತಣ್ಣ ಗಾಳಿ ಬಿಸ್ತಾ ಇದೆ. ಗಾಳಿ ಐತೆ. ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ನೋಡಿ. ಸಕ್ಕದಾಯ್ತಲ್ಲ. ಈ ತರ ಹವಾ, ಈ ತರ ಗಾಳಿ, ಈ ತರ ಇದು ವಾತಾವರಣ ಎಲ್ಲೂ ಇವಾಗ್ಲೂ ಎಲ್ಲೂ ನಾನು ನೋಡಿಲ್ಲ. ನಾವು ಸಿಟಿಲಿ ಆ ಕಡೆ ಮತ್ತಿಕೆರೆ ಆ ಕಡೆ ಎಲ್ಲ ಇದ್ದು ಬರೀ ಈ ಏನಿದು ಬರೀ ಗಾಡಿಗಳ ಸೌಂಡು, ಅದು ಇದು. ಅಲ್ಲಿ ಏನು ಮರದ್ದು ಗಾಳಿನೂ ಇಲ್ಲ, ಏನಿಲ್ಲ, ಬರೀ ಗಾಡಿ ಸೌಂಡ್ಗಳು. ಕೇಳಿ ಆ ವಾಸನೆ ಕುಡ್ದು ಸಾಕಾಗಿ ಇಲ್ಲಿ ಎಷ್ಟು ತಣ್ಣಗಿದೆ, ಎಷ್ಟು ಚೆನ್ನಾಗಿ. ಅಂದರೆ ಹೇಳ್ಬೇಕು ಅಂತಂದ್ರೆ ಅದೇನು ನಮಗೇನು ಸಿಟಿ ದೂರ ಏನಿಲ್ಲ, ಹತ್ರನೇ ಇದೆ. ಆದರೂ ಇದೊಂಥರ ಈ ಕಡೆ ಏರಿಯಾ ತುಂಬ ಚೆನ್ನಾಗಿದೆ. ಗ್ರೀನರಿ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಒಳ್ಳೆ ವಾತಾವರಣ ಸಿಗುತ್ತೆ. ಆ ಕಡೆ ಎಲ್ಲ ಬರೀ ಹೊಗೆಗಳು ಅಷ್ಟೇ, ಬರೀ ಪೊಲ್ಯೂಷನ್ಸ್, ಅದೇ ಕುಡಿಬೇಕು. ಇಲ್ಲಿ ಆರಾಮಾಗಿ ಎಷ್ಟು ತಣ್ಣ ಗಾಳಿ ಬೀಸ್ತಾ ಇದೆ ಅಂದರೆ ಆನಂದ ಆಗುತ್ತೆ. ಆಮೇಲಮ್ಮ ಇನ್ನೊಬ್ರು ಕಮೆಂಟ್ ಮಾಡಿದ್ರು, ನಾನು ಸ್ಪೆಕ್ಸ್ ಬಿಚ್ಕೋ ಹೇಳ್ತೀನಿ. ಏನಂದರೆ ಒಬ್ರು ಕಮೆಂಟ್ ಮಾಡಿದ್ರು, ಅದು ನೆಗೆಟಿವ್ ಅಲ್ಲ, ಅವ್ರಿಗೆ ಕೇಳ್ತಾನೆ ಇದ್ರು, ನೀವು ಮಂಗ್ಳೂರಿಗೆ ಬನ್ನಿ ನಮ್ಮ ಮನೆಗೆ ಬನ್ನಿ, ನಮ್ಮೂರಿಗೆ ಬನ್ನಿ, ನಮ್ಮೂರಲ್ಲೆಲ್ಲ ತೋರಿಸಿ ಎಲ್ಲನೂ ಅದೈತೆ ಇದೈತೆ ಅದು ಇದು ತೋರಿಸಿ ಅಂತಿದ್ರು. ಪೂಜಾನ ಕರ್ಕೊಂಬಂದು ಎಲ್ಲ ತೋರಿಸಿ ಅಂತೆಲ್ಲ ಕಮೆಂಟ್ ಮಾಡ್ತಿದ್ರು. ನಾವು ಬರ್ತೀವಿ ಅಂತಿದ್ವಿ. ಆಮೇಲೆ ಅವರು ಹೇಳೋರ್ಗು ಹೇಳಿ, ನಾನು ಮಂಗ್ಳೂರಿಗೆ ನೀವು ಬಂದರೆ ಮಾತ್ರನೇ ಸಪೋರ್ಟ್ ಮಾಡೋದು, ಇಲ್ಲಾಂದರೆ ನಾನು ನಿಮ್ಮನ್ನು ಸಪೋರ್ಟ್ ಮಾಡಲ್ಲ, ಮಂಗ್ಳೂರು ವ್ಲಾಗ್ ನೋಡ್ಕೊತೀನಿ ಅಂತ ಅಂದರು. ಅದಕ್ಕೆ ನಾನು ಅಂದೆ ಅದೇ ಅದಕ್ಕೆ. ಸೊ ಒಂದು ಕ್ಲಾರಿಟಿ ಏನು ಗೊತ್ತಾ, ಸೊ ಈಗ ಈ ಸಿಚುವೇಶನಲ್ಲಿ ನಾವು ನಿಜವಾಗ್ಲೂ ಬರೋಕ್ಕಾಗ್ತಿಲ್ಲ. ಏನಕ್ಕೆ ಅಂದರೆ ನಿಮ್ಮೆಲ್ರಿಗೂ ಗೊತ್ತು, ಪೂಜಾ ಅವರು ಪ್ರೆಗ್ನೆಂಟು, ಸೊ ಟ್ರಾವೆಲ್ ಮಾಡೋಕ್ಕಾಗಲ್ಲ, ದೂರ ಎಲ್ಲ. ಮತ್ತು ನಮಗೂ ಅಷ್ಟೇ, ಅಂದರೆ ಕೆಲಸಗಳು ಇರುತ್ತಲ್ಲ, ಸೊ ಅದರಿಂದ ನಾವು ಬಂದೇ ಬರ್ತೀವಿ. ಗ್ಯಾರಂಟಿ, ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು, ಗ್ಯಾರಂಟಿ ಬರ್ತೀವಿ ಆಯ್ತಾ. ಸೊ ನಿಜವಲ್ಲೂ ನಮಗೆ ಏನು ಅಂದರೆ ಎಲ್ಲರೂ ಕರ್ನಾಟಕದಲ್ಲಿ ಎಲ್ಲರೂ ಪ್ರತಿಯೊಂದು ಊರಿಂದನೂ ನೋಡ್ತಾರಮ್ಮ ನಮ್ಮದು ವ್ಲಾಗು. ಸೊ ನಮ್ಗೆ ಎಲ್ಲ ಊರು ಇಷ್ಟ, ಯಾಕಂದರೆ ನೀವೆಲ್ಲ ಎಲ್ಲೆಲ್ಲಿಂದನೂ ಸಪೋರ್ಟ್ ಮಾಡ್ತೀರಾ, ನಾವು ನಿಮ್ಮನ್ನು ಹೇಟ್ ಮಾಡೋಕ್ಕಾಗಲ್ಲ. ಮತ್ತು ಎಲ್ಲ ಊರು ನಮ್ಗೆ ಇಷ್ಟನೇ. ಸೊ ಏನು ಮಾಡೋಕ್ಕಾಗಲ್ಲ, ಸಿಚುವೇಶನ್ ಹಂಗಿರುತ್ತೆ. ಸಿಚುವೇಶನ್ ಹಂಗಿರುತ್ತೆ. ಸೊ ಅದರಿಂದ ಅಷ್ಟೇ, ನಮಗೂ ಅಷ್ಟೇ ಎಷ್ಟು ಆಸೆ ಗೊತ್ತಾ, ಮಂಗಳೂರು ಧಕ್ಕೆಗೆ ಬರಬೇಕು, ಅಲ್ಲೆಲ್ಲ ಮೀನು ಧಕ್ಕೆದೊಂದು ವ್ಲಾಗ್ ಮಾಡಬೇಕು, ಮತ್ತು ಅಲ್ಲಿ ಒಂದಷ್ಟು ಮೀನುಗಳು ತಗೊಬೇಕು ಅಂತ ತುಂಬ ಆಸೆ. ಬಟ್ ಏನು ಮಾಡ್ತೀರಾ, ಈಗ ಸ್ವಲ್ಪ ಸಿಚುವೇಶನ್ ಹಂಗೆ, ಅಂದರೆ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಬರ್ತೀವಿ, ಏನು ಗೊತ್ತಾ,
ನಮ್ಮನ್ನ ಸಪೋರ್ಟ್ ಮಾಡ್ಬೇಕು ನೀವು ಅಲ್ವೇನಮ್ಮ? ಎಲ್ಲಾರನ್ನೂ ಸಪೋರ್ಟ್ ಮಾಡ್ಬೇಕು ಕರ್ನಾಟಕದಲ್ಲಿ. ನಮಗೆ ಮಾಡಿ ಅಂತಲ್ಲ, ಎಲ್ಲರಿಗೂ ಮಾಡಿ ಬೆಳೆಸಿ. ಮಾಡಿದ್ರೆ ಇನ್ನ ಖುಷಿ. ಸೊ ಮಂಗಳೂರಿನವ್ರಿಗೆ ಅಷ್ಟೇ ನಾವು ಸಪೋರ್ಟ್ ಮಾಡೋದು ಅಥವಾ ಮೈಸೂರವ್ರಿಗೆ ಅಷ್ಟೇ ನಾವು ಸಪೋರ್ಟ್ ಮಾಡೋದು ಅಂತ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ ತಣ್ಣಗೈತೆ. ಸೊ ನಿಜ ನನಗೆ ಅಂದರೆ ಕೋಪ ಬರಲಿಲ್ಲ, ಬೇಜಾರಾಗಲಿಲ್ಲ. ನೀವು ಹೇಳಿದ್ದು ಏನೋ ಒಂದು ಪ್ರೀತಿಯಿಂದ ಕರಿತೀರಾ, ಪ್ರೀತಿಯಿಂದ ಬೈತೀರಾ. ಸೊ ಅದನ್ನು ನಾವು ತಗೊಳ್ತೀವಿ. ನಾವು ಬರಲ್ಲ ಅಂತ ಹೇಳ್ತಿಲ್ಲ, ಸೊ ಬರ್ತೀವಿ. ಸ್ವಲ್ಪ ಸಿಚುಯೇಷನ್ ಟೈಟ್ ಇರೋದ್ರಿಂದ ಬರೋಕ್ಕಾಗ್ತಿಲ್ಲ. ಸೊ ಓಕೆ, ಇದೊಂದು ಕ್ಲಾರಿಟಿ ನಿಮಗೆ ಕೊಡಬೇಕಿತ್ತು. ಯಾರು ಬೇಜಾರಾಗಬೇಡಿ. ಓಕೆ, ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಒಂದೊಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು ಆಲ್.